ಮಾರ್ನಿಂಗ್, ವೆಲ್ಕಮ್ ಟು ಪಾರ್ಕ್ ಪ್ಲೇಸ್ ಡೇ 7 ಬ್ಲಾಗ್. ಫೈನಲಿ ಪಾರ್ಕ್ ಪ್ಲೇಸ್ ಬಂದಿದ್ದೀನಿ ಈಗ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ, ನೆನ್ನೆ ಬಂತು ಗೊತ್ತಾ ಒಂದು ಜರ್ಮನ್ ಶೆಫರ್ಡು. ಅದ್ರ ಬಗ್ಗೆ ಒಂದು ನಿಮಗೂ ಡೈಲಿ ಕ್ಲೀನಿಂಗು ಇದು ಅದು ಇದು ಎಲ್ಲ ನೋಡಿ ಸೊ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಇವತ್ತೊಂದು ಇನ್ ಡೆಪ್ತಾಗಿ ಆ ಶೆಪರ್ಡ್ ಹೆಂಗೆ, ಆ ಶೆಪರ್ಡ್ ಅಂದ್ರೆ ಏನು, ಶೆಪರ್ಡ್ ಅಂದ್ರೆ ಯಾವುದು, ಯಾವ ಥರ ಇರಬೇಕು, ವಾಟ್ ಈಸ್ ಜರ್ಮನ್ ಶೆಫರ್ಡು, ಹೆಂಗಿರ್ಬೇಕಾದ್ರೂ ಬೋನಿಂಗು, ಅದ್ರ ಕೋಟು, ಅದ್ರದ್ದು ಸ್ಟ್ಯಾಂಡಿಂಗ್ ವೈಸು ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಬೆಳಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸಿ ನಮ್ಮ ತಂಬಿ ಎಲ್ರಿಗೂ ಊಟ ಗೀಟ ಎಲ್ಲ ಹಾಕಿ ವಾಕಿಗೆ ಕರ್ಕೊಂಡು ಹೋಗಿ ಆಲ್ರೆಡಿ ಬೇತಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಬೇತಿಂಗ್ ಕೂಡ ಮುಗಿದಿದೆ ಇವೊಂದು. ಸೊ ಇನ್ನು ಇವನ್ನ ಬ್ಲೋ ಡ್ರೈ ಮಾಡಿ ಕ್ಲೀನಾಗಿ ರೆಡಿ ಮಾಡಬೇಕು. ನಮ್ಮ ಸ್ಕಂದ ಇವನು ರೆಡಿ ಎಷ್ಟು ಕ್ಯೂಟಾಗಿ ಹೆಂಗಿದ್ದಾನೆ, ಸೈಲೆಂಟಾಗಿ. ಬ್ಲೋ ಡ್ರೈ ಸ್ಟಾರ್ಟ್ ಆಗುತ್ತೆ ನೋಡಿ. ಏನಾಗಿ ಬ್ಲೋ ಡ್ರೈ ಮಾಡ್ತಾರೆ ಫ್ರೆಂಡ್ಸ್. ಬ್ಲೋ ಮಾಡ್ತಾ ಇದ್ದಾರೆ ನಮ್ಮ ತಂದೆ, ಎಷ್ಟು ಚೆನ್ನಾಗಿ ಬ್ಲೋ ಮಾಡ್ತಿದ್ದಾನೆ. ಅವನು ಎಷ್ಟು ಚೆನ್ನಾಗಿ ಬ್ಲೋ ಮಾಡಿಕೊಂಡು ನೋಡಿ. ಫಸ್ಟ್ ಪಾರ್ಟ್ ಬೇಕಿಂಗ್ ಆಗಿದ್ದಾನೆ, ಫುಲ್ ಈ ಥರ ಡ್ರೈ ಮಾಡ್ಕೊಬೇಕು. ಇಲ್ಲ ಅಂದರೆ ಫೋಟೋ ಕೂಡ ನಿಮಗೆ ಬೆಟ್ಟಾಗಿರುತ್ತೆ, ದೆನ್ ಸ್ಮೆಲ್ ಕೂಡ ತುಂಬ ಕೆಟ್ಟಾಗಿ ಬರುತ್ತೆ. ಸೊ ಆಫ್ಟರ್ ಬೇಕಿಂಗ್ ಮತ್ತಷ್ಟು ಈ ಥರ ಬ್ಲೋ ನಾವು ಮಾಡ್ಕೊಳ್ಳೇಬೇಕು. ನೋಡಿ, ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಫುಡ್ ಆಗ್ತಿದೆ. ಸೊ ಮತ್ತೆ ಟಾಸ್ಕ್ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಾಕಾದ್ಮೇಲೆ ತೋರಿಸ್ತೀನಿ ಅದನ್ನು ಎಷ್ಟು ಆಗ್ತಿದೆ ಅಂತ. ನೋಡಿ, ಈ ಥರ ಬ್ಲೋ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಆಲ್ಮೋಸ್ಟ್ ಡ್ರೈ ಆಗ್ತಾ ಇದ್ದಾನೆ, ಡ್ರೈ ಆಗ್ಬಿಟ್ಟಿದ್ದಾನೆ. ಸೊ ಹೇಗಿರುತ್ತೆ ಅಂತ, ಎಷ್ಟು ಎಕ್ಸ್ಟ್ರಾ ಎಲ್ಲ ನೋಡಿ ಹೆಂಗೆ ಹೋಗ್ತಾ ಇದೆ. ಸೊ ಫುಲ್ ಈ ಥರ ಡ್ರೈ ಮಾಡಬೇಕು. ಸೊ ಫುಲ್ ಈ ಥರ ಡ್ರೈ ಮಾಡಿದಾಗ ಈ ಥರ ಫ್ರೆಶ್ ಆಗಿ ಕಾಣಿಸ್ತಾರೆ, ಫ್ರೆಶ್ ಆಗಿ ಸ್ಮೆಲ್ ಆಗ್ತಾರೆ. ಇಲ್ಲ ಅಂದರೆ ನಾವು ಯಾವುದೇ ಥರ ಕಂಡೀಷ್ನರ್, ಯಾವುದೇ ಥರ ಶಾಂಪೂ ಯೂಸ್ ಮಾಡಿ ಡ್ರೈ ಮಾಡದೇ ಇದ್ರೆ ವೇಸ್ಟ್ ಫ್ರೆಶ್. ನೋಡಿ, ಆಲ್ಮೋಸ್ಟ್ ಡ್ರೈ ಆಗ್ಬಿಟ್ಟಿದ್ದಾನೆ. ಇನ್ನೇನು ಫೈನಲ್ ಔಟ್ಪುಟ್ಟು ಇನ್ನೇನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ವೀಕೆಂಡ್ ಮುಗಿದಿದ್ದೆ, ಎಲ್ಲ ಎಷ್ಟು ಎಂಟಿಯಾಗಿ ಕಾಣಿಸ್ತಾ ಇದೆ. ಎಲ್ಲ ಅವ್ರವ್ರ ಮನೆಗೆ ಚೆಕ್ ಇನ್ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಚೆಕ್ಔಟ್ ಆಗ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಪ್ರಾನ್ ಇದ್ದಾನೆ, ನಮ್ಮ ಪ್ರಾನು ಮತ್ತು ನಮ್ಮ ಚಿಂಟು ಮಗನೇ ಬಂದ. ನೋಡಿ, ನಮ್ಮ ಚಿಂಟು ಎಷ್ಟು ಖುಷಿಯಾಗಿ ಬಂದ. ಚಿಂಟು ಬಂಗಾರ ಪ್ರಾನ್ ಚಿಂಟು ನಮ್ಮ ಚಿಂಟು ನೋಡಿ ಇಡೀ ಪಾರ್ಕ್ ಪ್ಲೇಸ್ನ ಎಲ್ಲ ಆಡಿಸ್ತಾನೆ. ಇವನೇ ಅದು ನೋಡಿ ಹೆಂಗ್ ಆಡ್ತಾನೆ. ನೋಡಿ ಹೆಂಗಿದೆ ನೋಡಿ. ನೋಡಿ, ನಮ್ಮ ಸ್ಕಂದಂದು ಗ್ರೂಮಿಂಗ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ, ಎಷ್ಟು ಫ್ಲಫಿ ಆಗಿ, ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಹೇಗಿದೆ ನೋಡಿ ಅವ್ನ ಕೂದಲು. ನೋಡಿ, ಈಚೆ ನುಗ್ಗೋಕೆ ಟ್ರೈ ಮಾಡ್ತಾನೆ. ನಡಿ ಆ ಕಡೆ ಸ್ಕಂದ, ನಡಿ ಮಗನೇ ಆ ಕಡೆ, ನಡಿಯಲ್ಲಿ ಕುತ್ಕೊಂಬಿಟ್ಟ. ಆಯ್ತು ನೋಡಿ ಫ್ರೆಂಡ್ಸ್, ಹೇಗಿದೆ ನೋಡಿ, ಹೇಗೆ ಕಾಣಿಸ್ತಿದ್ದಾನೆ. ಸೂಪರಾಗಿ ಕಾಣಿಸ್ತಿದ್ದಾನೆ ಅಲ್ಲ? ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಸ್ಕಂದ ಅಂತ. ಬರೀ ಬೇತಿಂಗ್ ಅಷ್ಟೇ ಆಗಿರೋದು, ಹೇರ್ ಕಟ್ ಆಗಿಲ್ಲ. ನೋಡಿ ಹೇಗಿದ್ದಾನೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಆಯಿತು, ನಮ್ಮ ಅಂಕಲ್ಗೆ ಊಟ ಕೊಡಲೇಬೇಕಲ್ಲ, ಹೇಳಿದ್ನಲ್ಲ 2 times ಅಂತ, ನಮ್ಮ ಚಿಂಟುಗೆ ಮತ್ತು ನಮ್ಮ ಅಂಕಲ್ಗೆ ಅಂತ. ಸೊ ನೋಡಿ, ನಮ್ಮ ಅಂಕಲ್ಗೆ ಊಟ ಮಾಡ್ತಾ ಇದ್ದಾರೆ ನಮ್ಮ ಅಂಕಲು. ಮಾಡಿ ಅಂಕಲ್. ಫ್ರೆಂಡ್ಸ್ ನೋಡಿ, ನಮ್ಮ ಚಿಂಟು ಊಟ ಹಾಕಕ್ಕೆ ಬಂದೆ. ನಮ್ಮ ಪ್ರಾನು ಕೂಡ ಹಿಂಗೆ ಕಾಯ್ತಾ ಇದ್ದಾನೆ ಊಟ ಮಾಡೋಕ್ಕೆ. ಬನ್ನಿ ನಮ್ಮ ಚಿಂಟು ಊಟ ಮಾಡೋಣ. ಬಾ ಮಗನೇ, ಬಾಯ್ ಕಮ್ಮಿಯ ಹಿಟ್. ನಿಧಾನ ತಿನ್ನು, ನಿಂದೆ ನಿಧಾನ ತಿನ್ನು ಮಗನೇ. ನಮ್ಮ ಪ್ರಾನ್ ನೋಡಿ ಎಷ್ಟು ಗುಡ್ ಬಾಯ್, ಹಂಗೆ ಗೊತ್ತಿದ್ದಾನೆ. ನಿನ್ನ ಗುಡ್ ಬಾಯ್ ತಾನೇ ಇವನು. ದಟ್ಟಿ ಬಾಯ್ ಆದರೆ ಇವನು ನಾಟಿ ಬಾಯ್. ಸಾರಿ, ದಟ್ಟಿ ಬಾಯ್ ಅಲ್ಲ, ನಾಟಿ ಬಾಯ್. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಪಾಪ. ನಮ್ಮ ಪ್ರಾನ್ ಕೂಡ ಎಷ್ಟು ಡಿಸೆಂಟಾಗಿ ಕೂತಿದ್ದ, ಹಾಗಾಗಿ ಅವನಿಗೂ ಹಾಕೋಣ. ನಮ್ಮ ಚಿಂಟು ನೋಡಿ ತಿನ್ಬಿಟ್ಟು ಮತ್ತೆ ಬರ್ತಾ ಇದ್ದಾನೆ. ನೋ ಚಿಂಟು, ಎಡೆ ಆ ಕಡೆ ಸ್ಟೇ. ತಗೋ ಮಗನೇ, ತಿನ್ನು ಮಗನೇ. ನೋಡಿ, ನಮ್ಮ ಪ್ರಾನ್ ಕೂಡ ಊಟ ಮಾಡ್ತಾ ಇದ್ದಾನೆ ಇವಾಗ. ಖುಷಿ ಆಗ್ಬಿಟ್ಟ ಈಗ. ನೋಡಿ
ನಮ್ಮ ಚಿಂಟು ಸುಮ್ಮನೆ ಇದ್ದಾನೀಗ. ಆಯ್ಟ್ ಮಗನು, ಗುಡ್ ಬಾಯ್ ನೀನು, ಗುಡ್ ಬಾಯ್. ಆಯ್ತು, ಅವ್ನು ನೋಡಿ ನಮ್ಮ ಇವನಂತೂ ಯಾರು ಊಟನೇ ಮಾಡಂಗಿಲ್ಲ ಟಾಮಿ. ಅವನಂತರೂ ಆ ಥರ ಫುಲ್ ಬಾರ್ಕ್ ಪ್ಲೇಸಲ್ಲಿ ನೆಕ್ಸ್ಟ್ ಲೆವೆಲ್, ಅವನು ಹಾರಿಬಲ್ ಫೇಲ್ ಅವರು. ಇನ್ನು ನಮ್ಮ ಕಂದ ಪೇರೆಂಟ್ಸ್ ಬಂದಿಲ್ಲ ಪಾಪ, ಅವನದು ಬೇತಿಂಗ್ ಎಲ್ಲ ಆಗಿ ಸುಸ್ತಾಗ್ಬಿಟ್ಟಿದ್ದಾನೆ. ಬನ್ನಿ ಅವನಿಗೂ ಒಂದು ಸ್ವಲ್ಪ ಪ್ಯಾಕೆಟ್ ಮೀಲ್ ಹಾಕೋಣ, ಬಟ್ ಚೆನ್ನಾಗಿರುತ್ತೆ. ಬನ್ನಿ, ಹೆಲ್ದಿ ಮೀಲ್ ಬಾ ಮಗನೇ. ತಿನ್ನಮ್ಮ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೆಂಪಲಿಂದ ಬಂದೆ, ಬನ್ನಿ ನೋಡೋಣ ನಮ್ಮ ಮಕ್ಳು ಏನು ಮಾಡ್ತಿದ್ದಾರೆ ಅಂತ. ನೋಡಿ ನಮ್ಮ ಜೇಮ್ಸು ಹೆಂಗೆ ನೋಡ್ತಾ ಇದ್ದಾರೆ ಫುಲ್ ಟೆರರ್ ಆಗಿ. ಆ್ಯಕ್ಚುಲಿ ಒಂದು ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಅಂದೆ, ಬಟ್ ಅವ್ರ ಪೆಟ್ ಪೇರೆಂಟ್ ಬಂದ್ಬಿಟ್ಟು ನಾಳೆ ಮಾಡಿ ಅವನಿಗೆ ಗ್ರೂಮಿಂಗ್ ಅಂದರು. ಸೊ ನಾಳೆ ಫುಲ್ ಫ್ರೆಶ್ ಆಗಿ ಗ್ರೂಮಿಂಗ್ ಮಾಡಿ ಕ್ರೇಜಿಯಾಗಿ ಮಸ್ತಾಗಿ ತೋರಿಸ್ತೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಂಬಿಡಿ. ಅವ್ನು ಇವತ್ತು ಗ್ರೂಮಿಂಗ್ ಆಗಿದ್ರೆ ಪಕ್ಕಾ ತೋರಿಸ್ತಿದ್ದೆ, ಬಟ್ ಅವ್ರು ಬೇಡ ನಾವು ನಾಳೆ ಬರ್ತೀವಿ ಅಂದರು. ಸೊ ನಾಳೆ ಫುಲ್ ಗ್ರೂಮಿಂಗ್ ಮಾಡಿ ಫುಲ್ ಡೆಪ್ತಾಗಿ ತೋರಿಸ್ತೀವಿ. ಕೀಪ್ ವೇಟಿಂಗ್. ನೋಡಿ ಎಷ್ಟು ಶಾರ್ಪ್ ಇದ್ದಾನೆ ಜೇಮ್ಸ್, ಬಾ ಕಮಾನ್. ನೋಡಿ ಫ್ರೆಂಡ್ಸ್, ಹುಲಿನೇ ಹಿಂಗೆ ತಾನೆ, ನಾಳೆ ತೋರಿಸ್ತೀನಿ ಸುಮ್ಮನೆ ಹುಲಿನ. ನೋಡಿ ನಮ್ಮ ಸ್ಕಂದ ನಿಂತಿದ್ದಾರೆ, ಯಾರೇನು ಮಾಡ್ತಿದ್ದಾರೆ ಅಂತ ನೋಡಿ. ಇಲ್ಲಿ ನಮ್ಮ ಚಿಂಟು, ನಮ್ಮ ಪ್ರಾನು, ಮತ್ತೆ ಇನ್ಯಾರಿದ್ದಾರೆ, ನಮ್ಮ ಟಾಮಿ, ನಮ್ಮ ಅಂಕಲ್. ವೀಕೆಂಡ್ ಮುಗೀತು ಫ್ರೆಂಡ್ಸ್, ವೀಕ್ ಡೇಸ್ ಅಲ್ವಾ, ಸೊ ಎಲ್ಲರೂ ಅವ್ರ ಮನೆಗೆ ಚೆಕ್ ಇನ್ ಆಗಿದ್ದಾರೆ. ನೋಡಿ ನಮ್ಮ ಅರ್ಜುನ್ ಎಲ್ಲೋಗಿದ್ರಿ ಬೆಳಿಗ್ಗೆಯಿಂದ? ಫುಲ್ ಕೆಲಸ ವೀಕ್ ಸ್ಟಾರ್ಟ್ ಆಯ್ತಲ್ಲ, ಫುಲ್ ವರ್ಕ್ ಮಾಡಿ ಕುತ್ಕೊಂಡ್ ಬಂದೀನಿ ಇವಾಗ. ನೈಸ್, ಸೂಪರ್. ಸ್ವಲ್ಪ ಏನು ನೋಡ್ರಿ ವಿಶಾಲ್ ಎಲ್ಲ ಹೆಂಗಿಲ್ಲ ಮತ್ತೆ ಇನ್ನ ಯಾವ ತರ ಎಲ್ಲಿ ಅದೇ ಹೇಳಿದೀನಿ ನಮ್ಮ ವ್ಯೂವರ್ಸ್ಗೆ. ಓಕೆ, ಗ್ರೂಮಿಂಗ್ ಬೇಡ ಅಂದ್ರೆ ಕಸ್ಟಮರು, ಸೊ ನಿಮ್ಗೆ ತೋರ್ಸಕ್ಕಾಗಿಲ್ಲ ಅಂತ. ಸೊ ನಾಳೆ ತೋರ್ಸೋಣ, ತೋರಿಸ್ಲೇಬೇಕಾ ಜರ್ಮನ್ ಶೆಪರ್ಡ್ ಫ್ರೆಂಡ್ಸ್, ನೀವು ನೋಡ್ಲೇಬೇಕು. ಮತ್ತೆ ನೆಕ್ಸ್ಟ್ ಲೆವೆಲ್ ಇದೆ ಡಾಗ್ ಅದು. ಅದ್ರ ಕ್ವಾಲಿಟಿ ಅಂತಾರಲ್ಲ, ಡಾಗ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕ್ವಾಲಿಟಿ ಅಂತ, ಏನು ಯಾವ ತರ ಅಂತ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋಲಿ ಅದೇನೇ ಫೋಕಸ್ ಆಗಿ ಮಾಡೋದು ನೋಡಿ, ಸಖತ್ತಾಗಿರುತ್ತೆ. ನಾವಂತೂ ವೇಟಿಂಗ್, ನಾನು ಎಸ್ಪೆಷಲಿ ಆ ಬ್ಲಾಗ್ ಮಾಡಕ್ಕೆ ನೋಡಕ್ಕೆ ನಾನೇ ವೇಟಿಂಗ್. ಸರಿ ಮಚ್ಚಿ, ಬನ್ನಿ ಮತ್ತೆ ಎಲ್ರು ಊಟ ಹಾಕ್ಬಿಡೋಣ. ಪಾಪ ನಮ್ಮ ಮಕ್ಕಳು 4 ಜನ ಇರೋದಲ್ವಾ, 4 ಮೆಂಬರ್ಸ್ ಇದ್ದಾರೆ. ಎಷ್ಟು ಜನ ಇದ್ದಾರೆ? 6 ಮೆಂಬರ್ಸ್ ಇದ್ದಾರೆ. ಈಚೆ ಇಬ್ರು, ಇಲ್ಲಿ 7 ಮೆಂಬರ್ಸ್ ಇದ್ದಾರೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ನೋಡಿ ನಮ್ಮ ಸ್ಕಂದ ಪೇರೆಂಟ್ ಬಂದಿದ್ದಾರೆ. ಇವ್ರು ಬಂದ್ಬಿಟ್ಟು ನಾನು ಫ್ರಮ್ ಪಾಸ್ಟ್ 2 to 3 years ಇಂದ ಇವ್ರು ನನ್ನ ಕಸ್ಟಮರು. ಸೊ ನೋಡಿ ಸ್ಕಂದ ಅಂದರೆ ಎಷ್ಟು ಚೆನ್ನಾಗಿದ್ದಾನೆ. ಮುಂಚೆ ಒಂದಿತ್ತು ಸಿಂಬಾ ಅಂತ, ಸಮ್ ಹೆಲ್ತ್ ಇಶ್ಯೂಸಿಂದ ಈಸ್ ನೋ ಮೋರ್. ಆಮೇಲಿಂದ ಮತ್ತೆ ಅವರು ಅವ್ನ ನೆನಪಿಗೋಸ್ಕರ ರೀಪ್ಲೇಸ್ ಮಾಡೋಕ್ಕೆ ಸೇಮ್ ರಿಟ್ರೀವರ್ ಬಿಟ್ ಸ್ಕಂದ ತೊಗೊಂಡಿದ್ದಾರೆ. ಸೊ ಬನ್ನಿ ನಮ್ಮ ಸರ್ನ ಕೇಳೋಣ ಹೇಗಿರುತ್ತೆ ಒಂದು ಸ್ಟೇ ಇಲ್ಲಿ, ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಹೆಂಗೆ ಫೀಲ್ ಆಗುತ್ತೆ ಕೇಳೋಣ ಬನ್ನಿ. ಸರ್ ಏನು ಅನಿಸುತ್ತೆ ಸರ್ ಬಾರ್ಕ್ ಪ್ಲೇಸ್? ಸೂಪರ್ ಆಗಿದೆ, ನೀಟಾಗಿದೆ, ಸೂಪರ್ ಆಗಿದೆ, ಖುಷಿಯಾಗಿರ್ತಾನೆ ಇಲ್ಲಿ. ಅವ್ರಿಗೆ ಬಂದ್ರೆ ಒಂಥರ ಮಕ್ಕಳು ಪ್ಲೇ ಬರೋದಕ್ಕೆ ಇಲ್ಲಿ ಬಂದು ನಿಲ್ಸಿದ್ರೆ ಸಾಕು, ಫುಲ್ ಅಳ್ತಾ ಇರ್ತಾರೆ ಒಳಗಡೆ ಹೋಗ್ಬೇಕು ಅಂತ, ಅಷ್ಟು ಖುಷಿ ಅವ್ರಿಗೆ ಒಂಥರ ಅರ್ಜೆಂಟ್ ಅಂತ. ಈಗ ಫುಲ್ ಖುಷಿ ಸರ್, ಅವ್ನು ಬಂದಿದ್ದಾನೆ, ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಇವಾಗ ನೀವು ನಮ್ಮ ಮನೆಗೆ. ಅಷ್ಟು ಖುಷಿ ಅವ್ರಿಗೆ. ಒಟ್ಟಲ್ಲಿ ನಿಮ್ಮ ಸಿಂಬಂಗ್ ಅಂತೂ ಹ್ಯಾಪಿ ಪ್ಲೇಸ್ ಅಲ್ವಾ ಸರ್? ನಿಮಗೂ ಹ್ಯಾಪಿ ಪ್ಲೇಸ್ ಅಂತ ಇದು? ಹ್ಯಾಪಿ ಪ್ಲೇಸ್. 4 years, ಆಲ್ಮೋಸ್ಟ್ 4 years. 4 years ಆಯ್ತು ಸರ್. ಫ್ರಮ್ 4 years ನಮ್ಮ ಸರ್ ಇಲ್ಲೇ ಬಿಡ್ತಾ ಇರೋದು. ಇವರು ಅಷ್ಟೇ, ಇವ್ರ ಬ್ರದರು ಅಷ್ಟೇ. ಇವ್ರ ಬ್ರದರ್ ಒಬ್ರು ಇದ್ದಾರೆ, ಅವ್ರದ್ದು ಒಂದು ಪೆಟ್ ಇದೆ. ಸೊ ಇವ್ರ ಕಂಪ್ಲೀಟ್ ಇವ್ರ ಫ್ಯಾಮಿಲಿ ಇಲ್ಲೇ ಬಿಡ್ತಾರೆ ಫ್ರೆಂಡ್ಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿ ನಮ್ಮ ಬಾಯ್ಸ್ಗೆಲ್ಲ ಫುಡ್ ರೆಡಿ ಆಗಿದೆ. ಇವತ್ತು ಬಂದ್ಬಿಟ್ಟು ವೆಜಿಟೇಬಲ್ಸ್ ವಿತ್ ಎಗ್ಗು ಮತ್ತು ಕರ್ಡು. ನೋಡಿ ಹೇಗಿದೆ ಮೀಲು, ಚೆನ್ನಾಗಿದೆಯಾ? ಹೇಗಿದೆ? ಬನ್ನಿ ಎಲ್ರಿಗೂ ಊಟ ಹಾಕ್ಬಿಡೋಣ. ಬನ್ನಿ ಎಲ್ರಿಗೂ ಊಟ ಹಾಕೋಣ. ನೋಡಿ ಕಾಯ್ತಾ ಇದ್ದಾರೆ ನಮ್ಮ ಬಾಯ್ಸು. ಅದಲ್ಲಂತೂ ನೋಡಿ ನಮ್ಮ ಟಾಮಿ ಅಂತೂ ಹೆಂಗೆ ಆಡ್ತಾವನೆ ಅಂದರೆ, ಯಪ್ಪ ಫಸ್ಟ್ ಅವ್ನಿಗೆ ಊಟ ಕೊಡ್ಬೇಕು, ಆದರೆ ಅವ್ನಿಗೆ ಕೊಡಲ್ಲ. ಅವ್ನಿಗೆ ಪನಿಷ್ಮೆಂಟೇ ಅದು, ಅವ್ನಿಗೆ ಆಮೇಲೆ ಕೊಡೋದು. ಏನಂತೀರ? ಸುಮ್ಮನೆ ಸೌಂಡ್ ಮಾಡ್ತಾನೆ ಇರ್ತಾನೆ, ಬಿಡೋದೇ ಇಲ್ಲ.
ಅಷ್ಟು ಸೌಂಡ್ ಮಾಡ್ತಾನೆ. ಸಿಟ್ ಮಾಡ ಯಾಕ ಸಿಟ್ ಮಾಡ್ರ ನಾ ಕಮ್ಮಿಯ ಬಾಯ್ಲಿ ಕಮ್ಲಿ ಸೆಟ್ ಸೆಟ್ ತಗೋಮಗನೆ. ನೋಡಿ ನಮ್ಮ ಚಿಂಟು ಊಟ ಮಾಡ್ತಾ ಇದ್ದ ನೋಡಿ ಫ್ರೆಂಡ್ಸ್, ಎಷ್ಟು ಅರ್ಜೆಂಟು ಹೆಂಗ್ ಮಾಡ್ತಾ ಇದ್ದೀವಿ ನೋಡಿ. ಅರ್ಜೆಂಟು ನಮ್ಮ ಪ್ರಾನ್ ನೋಡಿ, ನಮ್ಮ ಪ್ರಾನ್ ಯಾವ ಥರ ಮಾಡ್ತಾ ಇರೋದಿಲ್ಲ. ಪ್ರಾನು ಕೂಡ ಮಾಡ್ತಾ ಇದ್ದ ನೋಡಿ, ಪ್ರಾನು ಊಟ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಪ್ರಾಣಿಗೆ ಹಾಕ್ಬಿಡೋಣ ನೋಡಿ, ಅವನಂತ ಹಿಂಗೆ ಆಡ್ತಾವನೆ. ಬನ್ನಿ ಹೋಗೋಣ ಸ್ವಾಮಿಗೆ ಹಾಕೋಣ, ಏನಂತೀರ? ಇಲ್ಲಾಂದ್ರೆ ಅವ್ನು ನಮ್ಮನ್ನ ಬಿಡಲ್ಲ ವಿಶಾಲ್, ಇಲ್ಲಾಂದ್ರೆ ನಿಮ್ಮನ್ನೇ ತಿನ್ಕೊಂಡ್ಬಿಡ್ತಾನೆ. ಬನ್ನಿ ಫಸ್ಟ್ ಅವ್ನು ಊಟ ಹಾಕೋಣ, ತೆಗೀರಿ ಗೇಟ್ನ, ಇಲ್ಲಾಂದ್ರೆ ಫುಲ್ ಎಲ್ಲ ನಡಿ ಒಳಗೆ ನಡಿಯ ಒಳಗೆ. ಒಳಗಡೆನೆ ಬಂದ್ರೆ ಕೊಡೋದು, ಬರ ಒಳಗಡೆ, ಇಲ್ಲಿ ಬರ, ಸಿಟ್ ಮಾಡ, ಆಯ್ತು ಕುತ್ಕೋ ಸುಮ್ಮನೆ, ಸ್ಟೇ ನೋಡಿ ಫ್ರೆಂಡ್ಸ್. ಇಲ್ಲ ಕಚ್ಬಿಡ್ತಾನೆ. ನಮ್ಮ ಅಂಕಲ್ಗೆ ಹಾಕ್ಬಿಡೋಣ ನೋಡಿ, ಇಲ್ಲೂ ಹೆಂಗ್ ಕಾಯ್ತವನೆ ತಿಂದ ಮೇಲೂ ತಿನ್ಬೇಕು ಅಂತ. ಬನ್ನಿ ಅಂಕಲ್ ಬನ್ನಿ ಅಂಕಲ್ ನೋಡಿ ಫ್ರೆಂಡ್ಸ್, ನಮ್ಮ ಅಂಕಲ್ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಲಿಮಿಟೆಡ್ ಡಯಟ್ ಜಾಸ್ತಿ, ಯಾಕಂದರೆ ಅವ್ರ ರಾ ಫುಡ್ ಅದು ತಿನ್ನೋದ್ರಿಂದ ಬರೀ ಲಿವರು ವೆಜಿಟೇಬಲ್ಸು ಎಲ್ಲ ಸೊ ಲಿಮಿಟಾಗಿ ಈ ಇರುತ್ತೆ ನಮ್ಮ ಅಂಕಲ್ಗೆ. ಸೊ ಅದೆಲ್ಲ ನಮ್ದೇನಿಲ್ಲ, ಫುಲ್ ಪ್ಯಾಕೆಟ್ ಎಷ್ಟು ಬರುತ್ತೆ ಅಷ್ಟು ತಿಂತಾರೆ ಅಷ್ಟೇ. ಹಾಕೋಣ ಬಾ ಮಗನ. ಅವ್ನು ತುಂಬ ಸೈಲೆಂಟ್ ಫ್ರೆಂಡ್ಸ್, ಅವ್ನಿಗೆ ಯಾರು ಬೇಡ ಪಾಪ, ಅಷ್ಟು ಸೈಲೆಂಟ್ ಅವನು, ತುಂಬ ಸೈಲೆಂಟ್ ಇಲ್ಲ ಚಿಂಟು. ಆಯ್ತು ತಿನ್ನು ಮಗನೇ, ತಿನ್ನ ನೋಡಿ ತಿಂತಾ ಇದ್ದಾನೆ. ಫ್ರೆಂಡ್ಸ್ ಬನ್ನಿ ಈಗ ನಮ್ಮ ಜೇಮ್ಸ್ಗೆ ಮತ್ತೆ ರಿಯೋಗೆ ಊಟ ಹಾಕೋಣ. ಜೇಮ್ಸ್ ಅಂತೂ ನೋಡ್ರಿ ಫುಲ್ ಎಕ್ಸೈಟ್ಮೆಂಟ್. ನೀನು ಒಳಗಡೆ ಹೋಗಿ ವಿಶಾಲ್, ನೋಡಿ ಒಳಗಡೆ, ಬರೀ ಒಳಗಡೆ ಬಾರ. ಇಲ್ಲಿ ಜೇಮ್ಸ್ ನೀನ್ ಬಾ ಮಗನೆ, ನೀನ್ ಬಾಯ್ಲಿ, ಇಲ್ಲಿ ಬಾಯ್ಲಿ ತಿನ್, ಬಾಯ್ಲಿ ನಿನ್ ಮಮ್ಮ ತಿನ್, ಬಾಯ್ಲಿ ತಿನ್ನಿ, ಇಲ್ಲಿ ತಗೋ, ಇಲ್ಲಿ ಬಾಯ್ಲಿ. ತಡಿಯ ಯಪ್ಪ. ನೋಡಿ ಫ್ರೆಂಡ್ಸ್, ಇವ್ರಿಬ್ರಿಗೆ ಹಾಕೋದೊಂದು ಇದಕ್ಕೆ ಹಾಕೋದು ಅಷ್ಟೇ ಟಾಸ್ಕ್ ನೋಡಿ ಹೆಂಗಿದೆ, ಎಷ್ಟು ಟಾಸ್ಕ್ ಇದೆ ಇವ್ರಿಬ್ರು ಊಟ ಹಾಕೋದು ಅಂದ್ರೆ ಯಪ್ಪ ಹೆವಿ ಟಾಸ್ಕ್. ಆಯ್ತು ತಿನ್ನಪ್ಪ, ಇಬ್ರು ತಿನ್ನಪ್ಪ. ನೋಡಿ ಫ್ರೆಂಡ್ಸ್, ಅವನು ತಿಂತಾರೆ. ಆಯ್ತು ತಿನ್ನಪ್ಪ. ಫ್ರೆಂಡ್ಸ್ ಫೈನಲಿ ಎಲ್ಲ ಕೆಲಸ ಮುಗೀತು, ಎಲ್ಲ ಆಯಿತು, ಎಲ್ರದ್ದು ಊಟ ಎಲ್ಲ ವಾಕು ಎಲ್ಲ ಆಯಿತು. ನಮ್ಮ ತಮ್ಮಿನೂ ಬಂದ. ಸೊ ಇನ್ನೇನು ಮನೆಗೆ ಹೋಗೋ ಟೈಮು. ಸೊ ಬ್ಲಾಗ್ ಎಂಡ್ ಮಾಡೋಣ ಅಂತ. ಸೊ ನಾಳೆ ಸಿಗೋಣ ಫ್ರೆಂಡ್ಸ್. ಫಸ್ಟ್ ನಾಳೆ ನಿಮಗೆ ಆ ಜರ್ಮನ್ ಶೆಫರ್ಡ್ದು ತೋರಿಸ್ತೀನಿ. ಸೊ ಯಾರೂ ಡಿಸಪಾಯಿಂಟ್ ಆಗಬೇಡಿ. ಸೊ ಬಾಯ್, ಗುಡ್ ನೈಟ್.